ಸೊ ಮತ್ತೆ ಎಲ್ಲ ಸೋತ್ರಮಣಿಗೂ ನಮಸ್ಕಾರ. ನನ್ನ ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತು ನನ್ನ ದಿನ ಸ್ಟಾರ್ಟ್ ಆಗ್ತದೆ ಹಿಂಗೆ. ಸೇಮ್ ಮತ್ತೆ ನೀಲಿ ಆಕಾಶ, ಮೋಡ, ಗಾಳಿ. ಸೊ ಕ್ರೇಜ್ ಇದೆ. ಸೊ ಇವತ್ತು ಆ್ಯಕ್ಚುಲಿ ಇಂಗ್ಲೀಷ್ ಪ್ರಾಕ್ಟಿಕಲ್ಸ್ ಇದೆ. ಸೊ ಇವತ್ತು ಪ್ರಾಕ್ಟಿಕಲ್ ಮಾಡಿದ ತಕ್ಷಣ ಮುಗ್ದೋಯ್ತು ನನ್ನ ಆಲ್ ಓವರ್ ಎಕ್ಸಾಮ್ಸೇ ಮುಗ್ದೋಯ್ತು. ಸೊ ಇದು ಆಮೇಲೆ ಚಿಂದಿನೇ. ಸೊ ಆ್ಯಕ್ಚುಲಿ ಒಂದು ಲುಕ್ ನೋಡ್ತಿದ್ರಲ್ಲ, ಈ ತಲೆ ಕೂದಲು ಮತ್ತು ಬಿಯರ್ಡ್ ಅಲ್ಲ. ಸೊ ಇವತ್ತು ಮದರ್ ಇಂಡಿಯಿಂದ ಆರ್ಡರ್ ಆಗಿದೆ, ಲೈಕ್ ಇವೆಲ್ಲ ತೆಗಿಸ್ಬೇಕು ಕಟಿಂಗ್ ಮಾಡಿಸ್ಕೊ ಅಂತ. ಸೊ ಇವತ್ತು ಇವನ್ನೆಲ್ಲ ತೆಗೆಸ್ಕೊಂಡು ಒಂದು ಹೊಸ ಲುಕ್ಕಲ್ಲಿ ಬರ್ತೀನಿ, ಅದನ್ನು ತೋರಿಸ್ತೀನಿ ಹೊಸ ಲುಕ್ ಹೆಂಗಿದೆ ಏನೋ ಅಂದ್ಬಿಟ್ಟು. ಸೊ ಹೊಸ ಲುಕ್ ನೋಡೋಕೆ ರೆಡಿ ಆಗಿದೆ. ಸದ್ಯಕ್ಕೆ ಕಾಲೇಜಿಗೆ ಹೋಗ್ತಿದ್ದೀನಿ. ಕಾಲೇಜಿಗೆ ಹೋಗೋದ್ಮೇಲೆ ಮುಂದಿನ ಬ್ಲಾಗ್. ಸೊ ಗೈಸ್, ಈಗ ಎಕ್ಸಾಮ್ ಮುಗಿಸ್ಕೊ ಬಂದ್ವಿ. ಇಂಗ್ಲೀಷ್ ಎಕ್ಸಾಮ್ ಆದರೆ ಹೆವಿ ಈಸಿ ಇತ್ತು, ಎಲ್ಲ ಆರಾಮಾಗಿ ಬರ್ಕೊಂಡು ಬಂದ್ವಿ. ಈಗ ಸದ್ಯಕ್ಕೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಆಮೇಲೆ ಮತ್ತೆ ಮನೆಗೆ ಹೋಗೋದು. ಸೊ ಕೊನೆಗೂ ಎಕ್ಸಾಮ್ಸ್ ಮುಗೀತು. ನನ್ನ ಫಸ್ಟ್ ಇಯರ್ ಕಂಪ್ಲೀಟೆಡ್. ಸೊ ಈಗ ನೆಕ್ಸ್ಟು ಸೆಕೆಂಡ್ ಇಯರ್ಗೆ ಕಾಲಿಡ್ತಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಒಂದು ಏನು ಸ್ಪೆಷಲ್ ಆಯಿತು ಅಂದ್ರೆ, ನನ್ನ ಏಜ್ ಇರೋ ಒಬ್ಬರು ಒಂದು ಇನ್ವಿಜಿಲೇಟರ್ ಬಂದಿದ್ರು. ಆ ಮ್ಯಾಮ್ ನಾನು ನೋಡಿದಾಗ ನನಗೆ ಆ್ಯಕ್ಚುಲಿ ಲೈಕ್ ತುಂಬ ವಯಸ್ಸಾಗಿದೆ ಅಂತ ಅನಿಸಲಿಲ್ಲ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ತುಂಬ ಯಂಗ್ ಆಗಿರೋ ನಾನು ನೋಡಿದ್ದು. ತುಂಬ ಚೆನ್ನಾಗಿದ್ರು, ತುಂಬ ಚೆನ್ನಾಗಿ ಲೈಕ್ ಎಲ್ಲ ಪ್ರಶ್ನೆ ಕೇಳಿದ್ರು, ಇದು ಮಾಡಿದ್ರು, ತುಂಬ ಚೆನ್ನಾಗಿ ನಗ್ನದ ಚೆನ್ನಾಗಿ ಮಾತಾಡಿದ್ರು. ಇಂಥ ಒಬ್ಬರು ಇನ್ವಿಜಿಲೇಟರ್ ಸಿಕ್ಬಿಟ್ರೆ ನಾರ್ಮಲ್ ಆಗಿ ಯಾವಾಗಲೂ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಆ್ಯಂಡ್ ಯಾ, ಸೊ ಅಷ್ಟೇ. ಇವತ್ತು ಎಕ್ಸಾಮ್ ಮುಗಿದಿದೆ. ಸಂಜೆಗೆ ಊಟ ಮಾಡೋ ಮುಂದಿನ ಬ್ಲಾಗ್. ಎಸ್. ಸೊ ಈಗ ಊಟ ಮಾಡೋ ಟೈಮು. ಊಟಕ್ಕೆ ಇವತ್ತು ಆ್ಯಕ್ಚುಲಿ ಮಸ್ತಾಗಿದೆ. ನನ್ನ ಫೇವ್ರೆಟ್ ಪಲ್ಯ, ಚಪಾತಿ ಮತ್ತು 3 ಮೊಟ್ಟೆ. ಬೆಳಗ್ಗೆ ಮೊಟ್ಟೆ ತಿಂದಿರಲಿಲ್ಲ, ಅದಕ್ಕೆ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಸೊ ಗೈಸ್, ಕೊನೆ ಸಲ ಈ ಬಿಯರ್ಡ್ ಇಷ್ಟು ಬಿಟ್ಟಿರೋದು ಮತ್ತು ಈ ಮೀಸೆ ಇಷ್ಟು ಬಿಟ್ಟಿರೋದು, ಕೂದಲು ಇಷ್ಟು ಬಿಟ್ಟಿರೋದು ನೋಡ್ಕೊಬಿಡಿ. ಇವತ್ತು ಎಲ್ಲ ಟ್ರಿಮ್ ಮಾಡಿಸ್ಕೊಬರ್ತೀನಿ. ಸೊ ಡಿಫ್ರೆಂಟ್ ಸ್ಟೈಲ್ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತಂತ. ಆ್ಯಂಡ್ ಇನ್ನೂ ಕೂಡ ಬ್ಯಾಕ್ ಪೇನ್ ಇದೆ, ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇದೆ. ಲೈಕ್ ನನ್ನ ಎಕ್ಸಾಮ್ ಕೂಡ ಈ ಬ್ಯಾಕ್ ಪೇನಲ್ಲೇ ಬರೆದಿದ್ದು. ಸೊ ಡಾಕ್ಟ್ರ್ ಹತ್ರ ಹೋದೆ, 2 ಸಲ ಇಂಜೆಕ್ಷನ್ ತೊಗೊಂಡ್ರೇನೂ ಆಗಿಲ್ಲ. ಸೊ ಈಗ ಮಧ್ಯಾಹ್ನ ಹೋಗ್ಬಿಟ್ಟು ಪೊಟ್ಟೆ ಹಾಕ್ಸ್ಕೊಬರ್ಬೇಕು. ಸೊ ನೋಡೋಣ, ಅದಾದ್ಮೇಲೆ ಅದ್ರ ಸರಿ ಹೋಗುತ್ತೆ ಸ್ವಲ್ಪ ಅಂತ. ಲೈಟಾಗಿ ಮಳೆ ಉದುರುತ್ತಿದೆ. ಸೊ ಈಗ ಕಟಿಂಗ್ ಶಾಪಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಫುಲ್ ನೀಟಾಗಿ ಹೋಗಿ ಶೇವ್ ಮಾಡ್ಕೊಂಡು ಬರೋದು. ನೋಡೋಣ ಹೆಂಗೆ ಕಾಣಿಸುತ್ತೆ ಈ ಹೊಸ ಲುಕ್ಕು ಅಂದ್ಬಿಟ್ಟು. ಸೊ ಗೈಸ್, ಹೆಂಗಿದೆ ನನ್ನ ಹೊಸ ಲುಕ್ಕು? ಅಲ್ಲ ಚೆನ್ನಾಗಿ ಕಾಣಿಸ್ತೀನಲ್ಲ. ಸೊ ಈಗ ಬ್ಯಾಕ್ ಪೇನ್ ಇರುತ್ತಲ್ಲ, ಅದಕ್ಕೆ ಪಟ್ಟೆ ಹಾಕಿಸ್ಕೊಂಡ್ಕೊಂತ ಹೋಗ್ತಾ ಇದ್ದೀನಿ ಈಗ. ಸೊ ಫಸ್ಟ್ ಹೋಗ್ಬಿಟ್ಟು ಪಟ್ಟೆ ಹಾಕಿಸ್ಕೊಂಡು ಬರೋದು. ಸಿಕ್ಕಾಪಟ್ಟೆ ಪೇನ್ ಆಗ್ತಿದೆ ಆ್ಯಕ್ಚುಲಿ. ಸೊ ಇಲ್ಲಿ ಆ್ಯಕ್ಚುಲಿ ಬೋನ್ ಸೆಂಟರ್ ಅಂತಿದೆ ಇಲ್ಲ, ಪಟ್ಟೆ ಹಾಕ್ಸ್ಕೊಳೋದು ಆಗ್ತಾರೊಳಗೆ ಗೊತ್ತಿಲ್ಲ. ಒಂದ್ಸಲ ಕೇಳ್ಕೊಬರೋಣ. ಇದೆ ನೋಡಿ, ಇದೆ. ಓಹೋ, ಜನ ಕಾಯ್ತವ್ರಲ್ಲ, ಏನು ಗುರು ಜನ ಕಾಯ್ತವ್ರೆ. ಸೊ ಗೆಲ್ದ ಸೆಂಚುರಿ ಕೊನೆಗೂ ಕಂಪ್ಲೀಟ್ ಆಯಿತು. ಸೊ ಗೈಸ್, ಪಟ್ಟ ಹಾಕಿಸ್ಕೊಂಡು ಬಂದೆ. ಆ್ಯಕ್ಚುಲಿ ಪಟ್ಟ ಹಾಕಿದ್ದು ಹೆಂಗೆ ಅಂತ ನಿಮಗೆ ತೋರಿಸ್ಬೇಕು ಅಂತ ನಾನು ಸ್ವಲ್ಪ ಹಿಂಗೆ ಹೋಗ್ಬೇಕು. ತೋರಿಸ್ತೀನಿ ನೋಡಿ. ಇದೆ ಪಟ್ಟಿ, ಈ ಥರ ಪಟ್ಟಾಕಿ. ಇದು ಪೂರ್ತಿ ಪಟ್ಟಾಕಿರೋದು. ಇಷ್ಟು ಪೂರ್ತಿ ಪೇನ್ ಇದ್ದಿದ್ದು. ಸೊ ಈಗ ಒಂದು ಲೆವೆಲಿಗೆ ಸ್ವಲ್ಪ ಲಡ್ಕೆ ತೆಗೆದ್ರು. ಸ್ವಲ್ಪ ಅದು ತೆಗೆದ್ಮೇಲೆ ಸ್ವಲ್ಪ ಫ್ರೀ ಆಗಿದ್ದೀನಿ. ಸೊ ಅವ್ರು ಹೇಳಿದ್ದಾರೆ ಸ್ಟ್ರಿಕ್ಟಾಗಿ 1 ವಾರ ಜಿಮ್ ಹೋಗಂಗಿಲ್ಲ ಮತ್ತು ಮೊಟ್ಟೆನೂ ತಿನ್ನಂಗಿಲ್ಲ ಅಂತ. ಸೊ ನೋಡೋಣ, ಮೋಸ್ಟ್ಲಿ 1 ವಾರ ಜಿಮ್ ಸ್ಕಿಪ್ ಆಗುತ್ತೆ. ಸೊ ಗೈಸ್, ಈಗ ಜಿಮ್ಮು ಇಲ್ಲ. ಸೊ 1 ವಾರ ಮೊಟ್ಟೆನೂ ಇಲ್ಲ. ಸೊ ಬೇಜಾರಾಗ್ತದೆ. ಬಟ್ ಒಂದ್ಸಲ ಹುಷಾರಾದೆ ಅಂದರೆ ದಿನ ಜಿಮ್ಮಿಗೆ ಹೋಗೋದಲ್ವ. ಸೊ ಅದಕ್ಕೋಸ್ಕರ ಸುಂದಿದ್ದೀನಿ. ಸೊ ಸದ್ಯಕ್ಕೆ ಇವಾಗ ಇಷ್ಟೇ. ಈಗ ಊಟಕ್ಕೂ ಕೂಡ ಮೊಟ್ಟೆ ತಿನ್ನಂಗಿಲ್ಲ. ಸೊ ಈಗ ಊಟ ಮಾಡಿ ಕೂಡ ತಿಂದಾದ್ಮೇಲೆ ಮಲ್ಕೊಳೋದು ಅಷ್ಟೇ ಪೇನಲ್ಲಿ. ಸೊ ಇವತ್ತಿಗೆ ಇಷ್ಟೇ. ಓಕೆ, ಅವತ್ತು ಎಕ್ಸಾಮ್ ಮುಗಿದಿದ್ದು ಹೆಂಗಿದ್ರು. ಸೊ ಮತ್ತೆ ನಾಳೆ ಹೊಸ ಬ್ಲಾಗಲ್ಲಿ ಸಿಗೋಣ. ಸೊ ಇಷ್ಟೇ. ನನ್ನ ಹೊಸ ಲುಕ್ಕು ನಿಮಗೆ ಇಷ್ಟ ಆದರೆ ಕೆಳಗಡೆ ಕಮೆಂಟಲ್ಲಿ ಆರ್ಟ್ ಹಾಕ್ಬಿಡಿ. ಸೊ ಇವತ್ತಿಗೆ ಇಷ್ಟೇ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಹೊಸ ಬ್ಲಾಗ್ ಚಾನಲ್. ಸಿ ಯು, ಟಾಟಾ, ಬಾಯ್.